ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಖಾದರ್ ಆದಿಲ್ ಬಾಷಾ ಅವರು ಸ್ಪರ್ಧಿಸುತ್ತಿದ್ದಾರೆ. ಇವರ ಗುರುತಿನ ಚಿಹ್ನೆ ವಜ್ರ. ಇವರಿಗೆ ಮತಯಾಚನೆ ಕೇಳುತ್ತಾ ಬೆಂಬಲಿಸುತ್ತಿರುವ ಮಾಜಿ ಕೇಂದ್ರ ಸಂಪುಟ ಸಚಿವರಾದ ಸಿಎಂ ಇಬ್ರಾಹಿಂ, ಶಾನವಾಸ್ ಖಾನ್ ಹಾಗೂ ಸೈಯದ್ ಅಲೀಂ ಅವರು ಇವರಿಗೆ ಬೆಂಬಲಿಸುತ್ತಿದ್ದಾರೆ. ಇವರನ್ನು ಪ್ರತಿದಿನ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಯಾವ ರೀತಿ ಮತಯಾಚನೆ ಮಾಡ್ತೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಾವಣಗೆರೆ ಕ್ಷೇತ್ರ ಭಾರಿ ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರ ಇದು. ಮೂಲತಃ ಅಹಿಂದ ಮತಗಳಿಂದ ಕೂಡಿರ್ತಕ್ಕಂಥ ಕ್ಷೇತ್ರ. 86,000 ಜನ, 90,000 ಜನ ಮುಸಲ್ಮಾನರಿದ್ದಾರೆ ಮತ್ತು 1,00,000 ಹತ್ತತ್ರ ದಲಿತರು, ಹಿಂದುಳಿದವರು ಇದ್ದಾರೆ. ಇಲ್ಲಿ ಬಂದಿದ್ದೇನೆಂದ್ರೆ ಕಳೆದ 50 ವರ್ಷದಿಂದಲೂ ಕೂಡ ಬಹುಸಂಖ್ಯೆಯಲ್ಲಿರ್ತಕ್ಕಂಥ ಮುಸ್ಲಿಂ ಸಮಾಜದ ಕ್ಯಾಂಡಿಡೇಟಿಗೆ ಇವರು ಒಂದು ಟಿಕೆಟು ಕೂಡ ಕೊಡಲಿಲ್ಲ. 4 ಸಲ ಶಿವಶಂಕರಪ್ಪನವ್ರು ಗೆದ್ದರು. ದುರ್ದೈವ ಈ ಸಲ ಕೊಡ್ತಾರೆ ಅನ್ನಕ್ಕಂತ ಭಾರಿ ಒಂದು ಆಕಾಂಕ್ಷೆ ಇತ್ತು, ಕೊಡಲಿಲ್ಲ. ಹಾಗಾಗಿ ಇವತ್ತು ಜನನೇ ತಿರುಗಿಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟನ್ನು ಹಾಕಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಮುಸ್ಲಿಮ್ಸು, ಈವನ್ ಲಿಂಗಾಯತರು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. 9ನೇ ತಾರೀಕಿಗೆ ಮತದಾನ ನಡೆಯುತ್ತೆ ಮತ್ತು ಸರ್ಕಾರಕ್ಕೆ ಸ್ಪಷ್ಟವಾದಂಥ ಏನು ವಂಶ ಪಾರಂಪರ್ಯ ರಾಜಕಾರಣ ಇದೆ ಇದು ಹೋಗ್ಬೇಕು. ತಂದೆ, ಮಗ, ಸೊಸೆ ಎಲ್ಲಿ ಹೋಗ್ತಾ ಇದ್ದೇವೆ ನಾವು? ಆದ್ರಿಂದ ಇವತ್ತು ಜನ ತಿರುಗಿ ಬಿದ್ದಿದ್ದಾರೆ. ಜನನೇ ತೀರ್ಮಾನ ಮಾಡಿ ಇವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕೊಡಬೇಕು ಅಂತೇಳಿ ಈವನ್ ಹಳ್ಳಿಯಲ್ಲಿರ್ತಕ್ಕಂಥ ರೈತರು ಕೂಡ ಕೋಟಹಳ್ಳಿ ಚಂದ್ರಶೇಖರ್ ಅವರು, ಮಾರ್ಸಂದ್ರ ಮುನಿಯಪ್ಪನವರು, ಗೋಪಿನಾಥ್ರವರು, RPIನ ಮೋಹನ್ ಕುಮಾರ್ ಅವರು, ಎಲ್ಲರೂ ಕನ್ನಡ ಸಂಘ ಸಂಸ್ಥೆಯವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ನೋಡೋಣ, 9ನೇ ತಾರೀಕಿಗೆ ಎಲೆಕ್ಷನ್ ಆಗತ್ತೆ. ರಿಸಲ್ಟು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಜನಾಂಗದವ್ರು ಎಲ್ಲ ಒಂದು ಸೈಡ್ ಓಟ್ ಹಾಕ್ತಾರೆ ಅನ್ನೋ ಗ್ಯಾರಂಟಿ ಇದೆಯಾ ಸರ್? ಬೇರೆ ಕ್ಯಾಂಡಿಡೇಟ್ ಇಲ್ವಲ್ಲ, ಬೇರೆ ಕ್ಯಾಂಡಿಡೇಟ್ ಇಲ್ವಲ್ಲ. ಕಾಂಗ್ರೆಸ್ ಮೇಲೆ ಸಿಟ್ಟಿದೆ, BJPಗಂತೂ ಕೊಡಲ್ಲ. ಮತ್ತು ಉಳಿದಿರ್ತಕ್ಕಂಥದ್ದು ಇದು ಒಂದು ಕ್ಯಾಂಡಿಡೇಟ್. ಅವ್ರು ಏನ್ ಹೇಳ್ತಾರೆ, ನಮ್ದು ತುಂಬಾ ಕೊಡುಗೆ ಇದೆ, ಅವ್ರದ್ದೇನು ಇಲ್ಲ. ನಮ್ಮ ಅಪ್ಪಾಜಿ ಅವರು ಈ ಕೊರೋನಾ ಟೈಮಲ್ಲೆಲ್ಲ ಜನಗಳಿಗೆ ಆಕ್ಸಿಜನ್ ಎಲ್ಲ ಮಾಡಿದ್ದಾರೆ ಅಂತ ಅವರೊಂದು ಈಗ ಅವಾಗಂದೆಲ್ಲ ಈಗ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಕೊರೋನಾ ಟೈಮಿಗೆ ಆಕ್ಸಿಜನ್ ಕೊಟ್ರೆ ನಿಮ್ಮಪ್ಪ, ನಿನ್ನ ಮಗ, ನಿನ್ನ ಹೆಂಡತಿ, ನಿನ್ನ ಮೊಮ್ಮಗ ಇವರೆಲ್ಲರೂ MLA MP ಗಳಾಗಬೇಕಾ? ಮಿನಿಸ್ಟ್ರು ನೀವು, MP ನೀವು, ಮತ್ತು MLAನೂ ನೀವು. ಇದೆಲ್ಲಿ? ಶಿವಶಂಕರಪ್ಪನವ್ರು ಹೇಳಿದ್ರು ಮುಂದಿನ ಸಲ ನಾ ಬಿಟ್ಕೊಡ್ತೇನೆ ಅಂತ. ಬಿಟ್ಕೊಟ್ಟೇ ಇಲ್ಲ, ಸತ್ರು. ಈಗ ಮೊಮ್ಮಗನ ನಿಲ್ಲಿಸಿದ್ದಾರೆ. ಸೊ ಇವ್ರು ಸಾಯೋ ತನಕನೂ ಕಾಯ್ಬೇಕು ಅಲ್ಪಸಂಖ್ಯಾತರು. ಎಲ್ಲಾದ್ರೂ ಉಂಟೇನ್ರಿ? ಇವತ್ತು ಅವರೇ ಮುಂದೆ ಬಂದು ಇಲ್ಲಪ್ಪ ನಾನು MP ಇದ್ದೀನಿ, ನಾನು MLA ಇದ್ದೀನಿ, ನಮ್ಮ ಅಪ್ಪಾಜಿಯವರು ಇದ್ರು, ಈಗ ಒಂದು ಅಲ್ಪಸಂಖ್ಯಾತರಿಗೆ ನಾವು ಬಿಟ್ಕೊಡ್ತೀವಿ, ನೀವು ಮಾಡಿ ಅಂತೇಳಿ ಬಿಟ್ಕೊಡ್ಬೇಕಾಯ್ತು. ಅವ್ರು ಬಿಟ್ಕೊಡದೇ ಇದ್ರು ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ತಗೋಬೇಕಾಯ್ತು. ಇವರಿಗೆ ತಲೆ ಕೆಟ್ಟಿದೆಯಾ ಕಾಂಗ್ರೆಸ್ನವರಿಗೆ? ಇವತ್ತು ಅಲ್ಪಸಂಖ್ಯಾತರಿಗೆ ಇಷ್ಟು ಮತಗಳಿದಾವೆ, ಸೀಟ್ ಕೊಡಬೇಕು ಅನ್ನೋಕ್ಕಂತ ಪ್ರಜ್ಞೆ ಕಾಂಗ್ರೆಸ್ಸಿಗಿಲ್ವಾ? ಪ್ರಜ್ಞೆ ಇದೆ, ದುಡ್ಡಿನ ಮೇಲೆ ಹೋಗಿದೆ. ದುಡ್ಡು ಕೊಟ್ಟವರಿಗೆ ಇವತ್ತು ಮಣ್ಣೆ ಕೊಟ್ಟಿದ್ದಾರೆ ಅಷ್ಟೇ. ಸೊ ನಿಮ್ಮ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಸರಿ ಇಲ್ಲ ಅಂತೀರಾ? ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವೋ ರಾಜ್ಯ ತೀರ್ಮಾನವೋ, ಒಟ್ಟಲ್ಲಿ ಅವ್ರಿಗೆ B ಫಾರಂ ಕೊಟ್ಟರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ. ಅದು ಯಾರು ಮಾಡಿದ್ರು ಕೂಡ ತಪ್ಪು ನಿರ್ಣಯ, ಅದು ಮಾಡಬಾರ್ದಾಗಿತ್ತು. ಇದು 28ಕ್ಕೆ ಇಡೀ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ.
ಕಾಂಗ್ರೆಸ್ ಎಲ್ಲ ಕಡೆ ಇದ್ರಲ್ಲಿ ಅಷ್ಟೇ ತುಂಬಬೇಕಾಗತ್ತೆ. ಕೊನೆಯದಾಗಿ ಯಾವ ರೀತಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತದಾರರಿಗೆ ಹೇಳೋದಿಷ್ಟೇ, ದುಡ್ಡು ಹರಿಸ್ತಾರೆ, ದುಡ್ಡಿಗೆ ಮಾನ್ಯತೆ ಕೊಡಬೇಡಿ. ಯುವಕ 32 ವರ್ಷ ಅಡ್ವೊಕೇಟು ಇವತ್ತು ನಿಂತಿದ್ದಾನೆ, ಕ್ಲೀನ್ ರೆಕಾರ್ಡು, ಒಳ್ಳೆ ಫ್ಯಾಮಿಲಿ, ಇವ್ರಿಗೆ ನೀವು ಆಶೀರ್ವಾದ ಮಾಡಿ ಅಂತ ಡೈಮಂಡ್ ಗುರುತು 14ನೇ ನಂಬರು. ಇದು ನನ್ನ ಕಳಕಳಿಯ ಮತದಾರರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಶಾನವಾಸ್ ಖಾನ್ ಅಂತ. ನಾನು ಮಾಜಿ ತಂಜೀಮರ್ ಮುಸ್ಲಿಂ ಫಂಡ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ಇವತ್ತಿನ ದಿವಸ ನಾವು ಪಕ್ಷೇತರ ಅಭ್ಯರ್ಥಿ ಆದಿಲ್ ಜೊತೆಗೆ ನಾವು ಒಡನಾಟ ಇಟ್ಕೊಂಡಿದ್ದೀವಿ. ಇವತ್ತಿನ ದಿವಸ ನಮ್ಮ ಅಭ್ಯರ್ಥಿ ಗೆಲುವು ನಿಟ್ಟಿನಲ್ಲಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ಆದಿಲ್ ಇದ್ದಾರೆ, 2ನೇ ಸ್ಥಾನದಲ್ಲಿ BJP ಇದೆ, 3ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ಹಾಂ, ಯಾವ ಆಧಾರದ ಮೇಲೆ ನೀವು ಹೇಳ್ತಾ ಇದ್ದೀರಿ ಯಾವ ಸರ್? ಆಧಾರದ ಮೇಲೆ ಹೇಳ್ತಾ ಇದ್ದೀವಿ ಅಂದರೆ, ಹಳೆ ಹಿಸ್ಟ್ರಿ ತೆಗೆದು ನೋಡ್ರಿ, 1983ರಲ್ಲಿ ನಮ್ಮ ಸಮಾಜ ಯಾವ ರೀತಿ ಒಂದಾಗಿತ್ತೋ ಆವಾಗ ನಾಗಮ್ಮ ಕೇಶಮೂರ್ತಿ ಅವರು ಸಚಿವರಾಗಿದ್ದರು. ಸಚಿವರಿಗೆ 3ನೇ ಸ್ಥಾನ ತಂದ್ವಿ. ನಮ್ಮ ಸಮಾಜ ಒಂದಾದರೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಆದರೆ ನಾವು ಮೊದಲೇ 86,000 ಮತಗಳಿದ್ದಾವೆ, ನಮಗೊಂದು ಕ್ಷೇತ್ರ ಬಿಟ್ಕೊಡ್ರಿ ಅಂತ ನಾವು ಭಾಳ ಕಳಕಳಿಯಿಂದ ಕೇಳ್ಕೊಂಡ್ವಿ. ಆದರೆ ಸಹ ಅವರು ಪರಿಗಣಿಸಿಲ್ಲ ನಮಗೆ. ಇವತ್ತಿನ ದಿವಸ ಅನುಭವಿಸ್ತಿದ್ದಾರೆ. ನಮ್ಮ ಅಭ್ಯರ್ಥಿಗೆ ಅಲ್ಲಿಂದ ಹೇಳಿಕೆ ನೀಡಿಸೋದು, ಅಲ್ಲಿಂದ ಹೆದರಿಕೆ ಮಾಡಿಸೋದು ಎಲ್ಲ ಮಾಡಿಸ್ತಿದ್ದಾರೆ. ಅದಕ್ಕೆ ನಮ್ಮ ಅಭ್ಯರ್ಥಿ ಜಗ್ಗಲ್ಲ ಹಿಂಗಲ್ಲ, ನಮ್ಮ ಅಭ್ಯರ್ಥಿ ಕಣದಲ್ಲಿ ಇರ್ತಾರೆ, ಕೊನೆ ತನಕ ಇರ್ತಾರೆ, ನಾವು ಗೆದ್ದು ತೋರಿಸ್ತೀವಿ. ಸರ್, ನಿಮ್ಮ ಜನಾಂಗದ ಆದರೂ ಪಕ್ಷದ ಟಿಕೆಟ್ ಕೇಳಿ ಕೊಡಲಿಲ್ಲ, ಆದರೂ ಅವರು ರಾಜಿ ಆದರು, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ ಸರ್, 5 ಬೆರಳು ಒಂದೇ ಸರಿ ಇರೋದಿಲ್ಲ. ಒಬ್ಬರು ರಾಜಿ ಆಗ್ತಾರೆ, ಅವ್ರವ್ರು ಏನು ಕಷ್ಟ ಸುಖ ಇರ್ತಾವ ಗೊತ್ತಿಲ್ಲ, ಅವ್ರು ಏನೇನು ಅಡ್ಜಸ್ಟ್ಮೆಂಟ್ ಇರ್ತಾವ ಗೊತ್ತಿಲ್ಲ, ಆದರೆ ಅವ್ರು ರಾಜಿ ಆಗ್ತಾರೆ. ನಾವಂತೂ ಸಮಾಜ ಬಿಟ್ಟು ನಾವಿಲ್ಲ, ಸಮಾಜ ನಮ್ಮ ಹಿಂದೆ ಇದೆ. ಅವ್ರ ಹಿಂದೆ ನಾಯಕರು ಇರ್ಬೋದು, ನಾಯಕರ ಹಿಂದೆ ಓಟ್ ಇರಲ್ಲ. ಹೌದು, ಅವರು ನೋಡಿ, ನಮ್ಗೆ ಕ್ಯಾಂಪೇನಿಗೆ ಒಬ್ಬರೇ ಬಂದಿರೋದು CM ಇಬ್ರಾಹಿಂ ಸಾಹೇಬ್ರು. ಅವ್ರ ಹಿಂದೆ ಎಲ್ಲಾ ಸಮಾಜ ಅದಾವೆ. ಹೌದು, ಇವ್ರಿಗೆ ಒಂದು 500 ಜನ ಲೀಡರ್ಸ್ ಬಂದಿದ್ದಾರೆ. ಅವ್ರ ಹಿಂದೆ 500 ಜನ ಇಲ್ಲ, ಓಟ್ ಹಾಕೋರಿಲ್ಲ. ನಿಮ್ಮ ಪ್ರಕಾರ ಹುಡುಗನಿಗೆ ಯಾವ ಆಧಾರದ ಮೇಲೆ ಓಟ್ ಹಾಕ್ತಾರೆ ಜನಗಳು? ಅವನಿಗೆ ಅವ್ರ ಸೇವೆ ಏನಿದೆ ಜನಗಳಿಗೆ? ಅವನು ಮೊದಲಿಂದಾನು ಸೇವೆ ಮಾಡ್ಕೊಂಡು ಬಂದಿದ್ದಾನೆ. ಅವನು ಪಿಕ್ಚರ್ನಲ್ಲಿ ಬಂದಿಲ್ಲ. ಅವನು ಮೊದಲಿಂದಾನು ಸೇವೆ ಮಾಡ್ಕೊಂಡು ಬಂದಿದ್ದಾನೆ, ಪಿಕ್ಚರ್ನಲ್ಲಿ ಬಂದಿಲ್ಲ. ಇವಂದು ಮುಂದಿನ ಡೆವಲಪ್ಮೆಂಟ್ ಏನಿದೆ ಅದನ್ನು ನೋಡಕ್ಕೆ ನಮ್ಮ ಜನ ಎಲ್ಲ ಸೋತಿದ್ದಾರೆ. ಇವನಿಗೆ ಮಾಡಲೇಬೇಕು, ನಮ್ಮ ಸಮಾಜದವನಿಗೆ ತರಬೇಕು ಅಂತ. ಕೇವಲ ನಮ್ಮ ಸಮಾಜದವರಲ್ಲ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಲಿಂಗಾಯತರು, ಅಹಿಂದ ವರ್ಗದವರು ಎಲ್ಲರೂ ನಮ್ಮ ಖಾದರ್ ಆದಿಲ್ ಭಾಷೆಗೆ ಸಪೋರ್ಟ್ ಮಾಡೋಕ್ಕೆ ಇವತ್ತು ಬಂದಿದ್ದಾರೆ. ಇವತ್ತಿನ ದಿವಸ ರೈತರ ಸಂಘ ರಾಜ್ಯಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ಬಂದಿದ್ದಾರೆ, ಹರಿಜನರು ಅಧ್ಯಕ್ಷರು ಮುನಿಯಪ್ಪರು ಬಂದಿದ್ದಾರೆ, ಭಾಳ ಜನ ನಾಯಕರು ಬಂದಿದ್ದಾರೆ. ಅವರು ಹಳ್ಳಿ ಮೇಲೆ ಕೆಲಸ ಮಾಡ್ತಿದ್ದಾರೆ. ನಾವು ಸಿಟಿಯಲ್ಲಿ ಮುಸ್ಲಿಮ್ಸ್ ಓಟ್ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಲಿಂಗಾಯತರು ಸ್ವಾಮಿಗಳು ಬಂದಿದ್ದಾರೆ ಇವ್ರ ಪರವಾಗಿ. ಎಲ್ಲ ವಾತಾವರಣ ಭಾಳ ಚೆನ್ನಾಗಿದೆ. ಅದಕ್ಕೆ ಹೆದರ್ಕೊಂಡು ಇವತ್ತು ನಮಗೆ DK ಶಿವಕುಮಾರ್ ಕರಿತೀನಿ, ನಮಗೆ ಸಿದ್ದರಾಮಯ್ಯ ಕರೀತಿದ್ದಾರೆ ಬರ್ರಿ ಅಂತ ಹೇಳ್ತಿದ್ದಾರೆ. ಯಾವ ಸಿದ್ದರಾಮಯ್ಯ ಯಾವ DK ಶಿವಕುಮಾರ್ ಬಂದರೂ ನಮ್ಮ ಕ್ಯಾಂಡಿಡೇಟ್ ಅಲ್ಲಿಗೆ ಹೋಗೋದಿಲ್ಲ. ಬೇಕಾದರೆ ಬರಲಿ, ನಮ್ಮ ಸಮಾಜಕ್ಕೆ ಏನಾರು ಕೊಡುಗೆ ಇದ್ದರೆ ತೋರಿಸ್ಲಿ. ನಾವು ಇದೇ SS ಮಲ್ಲಿಕಾರ್ಜುನ್ ನಾವು ಹೇಳಿದ್ವಿ, ಈ ಸರಿ ನಮ್ಗೆ 2 ವರ್ಷ ಬಿಟ್ಕೊಡ್ರಿ, ಮುಂದೆ ಇದೆಯಲ್ಲ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ಸಮರ್ಥ ಇನ್ನೂ ಚಿಕ್ಕವರಿದ್ದಾರೆ, ಇನ್ನೂ ರಾಜಕೀಯ ಅನುಭವ ಇಲ್ಲ, ನಿಮ್ಮ ಜೊತೆ ಒಂದು 2 ಎಲೆಕ್ಷನ್ ಮಾಡಲಿ, ಆಮೇಲೆ ನಾವೇ ಹೇಳ್ತೀವಿ ಸಮರ್ಥಿ ಕ್ಯಾಂಡಿಡೇಟ್ ಮಾಡೋಣ, ಗೆಲ್ಸೋಣ ಅಂತ. ಅವರು ತಾತನ ಶೀಟ್ ಐತಲ್ಲ ಅದು ತುಂಬಾನ ಅಂತ. ಯಾಕಂದ್ರೆ ನಮ್ಮ ಮನಸ್ಸಿನಾಗೆ ನಾವು ರಾಜಕೀಯ ಮಾಡಬಾರ್ದಾ? ಅಲ್ಪಸಂಖ್ಯಾತರು ರಾಜಕೀಯ ಮಾಡಬಾರ್ದಾ? ನಮ್ಗೆ ಹಕ್ಕಿಲ್ಲ. ನಮ್ಮಲ್ಲಿ 10-20 ಸಾವಿರ ಓಟಿದ್ರೆ ನಾವು ಬೇಡ ಬಿಡ್ರಿ ಅಂತ 86,000 ಮ್ಯಾಕ್ಸಿಮಮ್ ಓಟ್ ನಮ್ದಿರೋದು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು 2 ವರ್ಷದ ಹಕ್ಕು ಕೇಳಿದ್ರೆ ಈ ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯನವರು ನಮ್ಮ ಗುರುಗಳಿಗೆ, ಎಲ್ಲ ರಾಜ್ಯದ ಗುರುಗಳು ಹೋಗಿ ಕೇಳ್ಕೊಂಡ್ರು ಅವ್ರಿಗೆ ಒಂದ್ಸರಿ ಬಿಟ್ಕೊಡ್ರಿ ಅಂತ. ಆದರೂ ಸಹ ಅವ್ರು ಪರಿಗಣಿಸಿಲ್ಲ. ಅವ್ರಿಗೆ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಅದರ ದೇಶ ಐತಲ್ಲ, ನಾವು ಈ ಎಲೆಕ್ಷನ್ ಓಟಿನ ಪ್ರಕಾರ ನಾವು ತೋರಿಸ್ತೀವಿ. ಸರ್, ನಿಮ್ಮ ಪ್ರಕಾರ ನಿಮ್ಮ ಜನಾಂಗದವರು ಒಂದು ಸೈಡ್ ಓಟ್ ಹಾಕ್ತಾರೆ ಅಂತೀರಾ? ನೋಡ್ರಿ, ಎಲ್ಲರ ಮನಸ್ಸಿನಲ್ಲಿ ಕಾಂಗ್ರೆಸ್ ವಿರೋಧ ಅಲೆ ಐತಿ. ಅದು ಬೂತ್ನಲ್ಲಿ ಹೋದಾಗ ಅವ್ರು ಏನು ಮನಸ್ಸು ಮಾಡ್ತಾರೆ ಗೊತ್ತಿಲ್ಲ. ಸರ್, ನಮ್ಮ ವಾಹಿನಿ ಮೂಲಕ ಯಾವ ರೀತಿ ಮತಯಾಚನೆ ಮಾಡ್ತೀರಾ ಆದಿಲ್ ಪರವಾಗಿ? ಸರ್, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಮ್ಮ ಖಾದರ್ ಆದಿಲ್ ಭಾಷಾ ಅವರು ವಜ್ರದ ಗುರ್ತಿಗೆ ನಿಂತಿದ್ದಾರೆ. ವಜ್ರದ ಗುರ್ತಿಗೆ ನಿಂತಿದ್ದಾರೆ, ಸೀರಿಯಲ್ ನಂಬರ್ 14. ಆ ಕ್ಯಾಂಡಿಡೇಟಿಗೆ ನೋಡ್ರಿ, ವಜ್ರಕ್ಕಿಂತ ಜೋರಾಗಿ ಆ ಹುಡುಗ ಹೊಳಿತಿದ್ದಾನೆ. ಅವನು ಮನಸ್ಸಿನಲ್ಲಿ ಡೆವಲಪ್ಮೆಂಟ್ ಏನು ಮಾಡಬೇಕು, ಅವನೇನು ಒಂದೇ ಮಾತಂತಾನೆ,
ದಾವಣಗೆರೆ ಉತ್ತರ ಆಗಿರೋದು ನಾನು ದಾವಣಗೆರೆ ದಕ್ಷಿಣದಾಗೆ ಅದು ಅದೇ ಥರ ಡೆವಲಪ್ ಮಾಡ್ತೀನಿ. ಇವ್ರು 30 ವರ್ಷದಿಂದ ಮಾಡಿಲ್ಲ, ನಾನು 2 ವರ್ಷ ನನಗೆ ಟೈಮ್ ಕೊಟ್ಟರೆ ನಾನು 2 ವರ್ಷದಲ್ಲಿ ತೋರಿಸ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ನಾವು ಇದೆಲ್ಲ ಹಿಂದಿದ್ದು ಇವ್ರು ಗೆಲ್ಲಿಸ್ಬೇಕಂತ ನಾವು ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಸೈಯದ್ ಆರಿಫ್ ಅಂತ, ಮುಸ್ಲಿಂ ಫೆಡರೇಷನ್ ಮಾಜಿ ಸದಸ್ಯ. ನಾವು ಹೇಳಿದಷ್ಟೇ, ನಮ್ಮ ಕ್ಯಾಂಡಿಡೇಟ್ ಆದಿಲ್ ಬಾಷಾ ಅವ್ರ ಗುರುತು ವಜ್ರ, ಅವ್ರ ಸೀರಿಯಲ್ ನಂಬರ್ 14. ಈ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಅವ್ರಿಗೆ ಪ್ರಚಂಡ ಬಹುಮತದಿಂದ ಆರಿಸಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.